Amen. Thank you so Children, much. your pronunciation of Kannada was perfect. Very good. Very nice. Thank you. Very good. Thank you. I like the smile. You all smiled and read well, prayed well. Grace of God be with all of us. Thank you so much. 23ನೇ Yes. ಅಧ್ಯಾಯ Thank you. Huh? 26ನೇ ಅಧ್ಯಾಯ. ಇಲ್ಲ, ಇಟ್ ಇಸ್ ದಿ ಇವತ್ತು ನೀವು ಓದಿದ ಅಧ್ಯಾಯಗಳ ಮುಖ್ಯಾಂಶಗಳು 23ರಿಂದ ನೀವು ಶುರು ಮಾಡಿದ್ರಲ್ಲ. ಸೊ 23ರಲ್ಲಿ ಸಾರಳ ಮರಣವನ್ನು ಕೇಳಿಸ್ಕೊಂಡ್ವಿ. ಮತ್ತೆ ಅಬ್ರಹಾಮನೊಂದಿಗೆ ತನ್ನ ಒಡன்பಡಿಕೆಯನ್ನು ದೇವರು ಪುನರುಚ್ಚರಿಸುತ್ತಾರೆ ಅಂತ 23ನೇ ಅಧ್ಯಾಯದಲ್ಲಿ ಓದಿದ್ವಿ. ಈ ಮುಖ್ಯಾಂಶಗಳು ನಾವು ಯಾಕೆ ಕೊಡ್ತೀವಿ ಅಂದ್ರೆ, ಫಸ್ಟ್ ಎಲ್ಲ ಓದ್ತಾ ಇದ್ರು, ಓದಿಕೆಯಿಂದ ಒಂದೊಂದು ವಾಕ್ಯನ ಎತ್ತು ನಾನು ಜಸ್ಟ್ ಹೇಳ್ತಾ ಇದ್ದೆ, ಪ್ರಾರ್ಥನೆ ಮಾಡಿ ಹೋಗ್ತಾ ಇದ್ವಿ. ಒಂದು ಚರ್ಚಲ್ಲಿ ಒಂದು ಪ್ಯಾರಿಶ್ ಅಮ್ಮ ಹೇಳಿದ್ರು, ನಾವು ದಿವಸ ಓದ್ತಾ ಇದ್ದೀವಿ, ಏನಾನ ಮುಖ್ಯವಾದ ಪಾಯಿಂಟ್ಸ್ ನಾವು ಶೇರ್ ಮಾಡಿದ್ರೆ ಚಂದ ಅಂತ. ಸೊ ನಮಗೂ ಚಂದ ಅಂತ ತೋರಿಸ್ತು. ಸೊ ಆವತ್ತಿಂದ ಇದು ಹೇಳ್ತಾ ಇದ್ದೀವಿ. ನಾವು ಅನ್ಕೋತೀವಿ ನಿಮಗೆಲ್ಲ ಬೆನಿಫಿಟ್ ಆಗುತ್ತೆ ಅಂತ. ನಿಮ್ಮ ಫೀಡ್ಬ್ಯಾಕ್ ಅನ್ನು ದಯವಿಟ್ಟು ಗ್ರೂಪಲ್ಲಿ ಹಾಕಿ. ನಾವು ಓದ್ಕೊಂಡು ಹೋಗ್ತೀವಿ, ನಮ್ಮಲ್ಲಿ ಯಾರನ್ನೋ ಒಬ್ರು ಮುಖ್ಯವಾದ ಪಾಯಿಂಟ್ಸ್ ಹೇಳಿದ್ರೆ ನಮ್ಗೆ ಇನ್ನೂ ಸ್ವಲ್ಪ ಅರ್ಥ ಆಗುತ್ತೆ, ಅದು ಮೈಂಡಲ್ಲಿ ಇರುತ್ತೆ ಅಂತ ನಾವು ಹೇಳ್ತೀವಿ ಅಷ್ಟೇ, ಬೇರೇನಿಲ್ಲ. ಇದು ನಾವು ಪ್ರೀಚಿಂಗ್ ಏನು ಮಾಡ್ತಾ ಇಲ್ಲ, ಜಸ್ಟ್ ಮುಖ್ಯ ಬೈಬಲಲ್ಲಿ ಇರೋದು ನೀವು ಓದಿದ್ದಲ್ಲಿ ನಾವು ಹೇಳ್ತೀವಿ. ಸೊ ಕಂಟಿನ್ಯೂಯಿಂಗ್ ಟುಡೇಸ್ ಮುಖ್ಯಾಂಶಗಳು. 24ನೇ ಅಧ್ಯಾಯದಲ್ಲಿ ಅಬ್ರಹಾಮನು ವಯಸ್ಸಾದವನಾಗಿದ್ದು ತನ್ನ ಮಗನಾದ ಈಸಾಕನಿಗೆ ಹೆಂಡತಿಯನ್ನು ಹುಡುಕುವ ಪ್ರಯಾಣಕ್ಕೆ ತನ್ನ ನಂಬಿಕಸ್ಥ ಸೇವಕನನ್ನು ಕಳುಹಿಸುತ್ತಾನೆ. ಪ್ರಾರ್ಥನೆ ಮತ್ತು ನಿಷ್ಠೆಯಿಂದ ಮಾರ್ಗದರ್ಶಿಸಲ್ಪಟ್ಟ ಈ ದೈವಿಕ ದಯವು ಈಸಾಕು ಮತ್ತು ರೆಬೆಕಳ ಐಕ್ಯತೆಗೆ ಕಾರಣವಾಗುತ್ತದೆ. ಇದು ಆತನ ನಂಬಿಕಸ್ಥರ ಜೀವಿತಗಳಲ್ಲಿ ದೇವರ ಅನುಗ್ರಹವನ್ನು ಪ್ರದರ್ಶಿಸುತ್ತದೆ. ನಾವು ಸಹ ದೇವರ ಮೇಲೆ ಭರವಸೆ ಇಟ್ಟು ದೇವರು ನೋಡ್ಕೋತಾರೆ ಅಂತ ನಂಬಿದ್ರೆ ಖಂಡಿತವಾಗ್ಲೂ ಒಳ್ಳೇದೇ ಆಗುತ್ತೆ. 25ನೇ ಅಧ್ಯಾಯದಲ್ಲಿ ದೇವರು ನಮ್ಮಿಂದ ಉತ್ತಮವಾದದನ್ನ ಬಯಸುತ್ತಾರೆ. ಅವರು ನಮಗೆ ಉತ್ತಮವಾದದನ್ನು ಕೊಡಲಿಕ್ಕೆ ಬಯಸುತ್ತಾರೆ. ಅದರಿಂದ ನಮ್ಮ ಸಮಯ, ನಮ್ಮ ಪ್ರತಿಭೆ ಮತ್ತು ನಮ್ಮ ಸಂಪನ್ಮೂಲಗಳ ಉತ್ತಮವಾದದನ್ನು ದೇವರು ನಾವು ಅವ್ರಿಗೆ ಕೊಡಬೇಕು ಅಂತ ಆಸೆ ಪಡ್ತಾರೆ. ಅದು ನಾವು ಕೊಡ್ತೀವ ಇಲ್ಲ, ಅದು ನಮ್ಮ ಕೈಲಿದೆ. ನಾವು ಆತನಿಗೆ ನಮ್ಮ ಅತ್ಯುತ್ತಮವಾದದನ್ನು ನೀಡಲು ದೇವರ ಕೃಪೆಯನ್ನು ಕೋರೋಣ. 26ನೇ ಅಧ್ಯಾಯದಲ್ಲಿ ಈಸಾಕನ ಕತೆ ಬಗ್ಗೆ ನಾವು ಕೇಳಿದ್ದೇವೆ. ಈಸಾಕನು ತನ್ನ ಹೆಂಡತಿಯು ಬಂಚಿಯಾಗಿದ್ದರಿಂದ ದೇವರ ಹತ್ರ ಪ್ರಾರ್ಥಿಸ್ತಾರೆ. ನಾವು ಕೂಡ ಇದು ಇಲ್ಲಿರೋ ಬ್ರದರ್ಸ್ಗೆಲ್ಲ ಮೆಸೇಜ್, ಎಲ್ಲ ಗಂಡದಿಯರಿಗೂ ಸಹೋದರರಿಗೂ ಮೆಸೇಜ್. ನಮ್ಮ ಮನೇಲಿ ಏನಾದ್ರು ಪ್ರಶ್ನೆ ಇರಬೇಕಾದ್ರೆ, ಏನೋ ಒಂದು ಪ್ರಾಬ್ಲಮ್ ಇದೆ, ನಮ್ಮ ಹೆಂಡತಿಗೋ ತಾಯಿಗೋ ತಂಗಿಗೋ ಅಕ್ಕಂದಿರಿಗೋ, ನಾವೇನ್ ಮಾಡ್ತೀವಿ? ಕಂಪ್ಲೇಂಟ್ ಮಾಡ್ತೀವಿ, ಎಲ್ಲರ ಹತ್ರ ಹೋಗಿ ಗ್ರಂಪ್ ಮಾಡ್ತೀವಿ, ಇದೆ ಹಾಗಿದೆ, ನೀನ್ ಸರಿ ಇಲ್ಲ, ಹಿಂಗಾಯ್ತು ಹಂಗಾಯ್ತು. ಈ ಈಸಾಕನ ಕತೆ ಓದಿದಾಗ ಈಸಾಕನು ದೇವರ ಹತ್ರ ಹೋಗಿ ತನ್ನ ಹೆಂಡತಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ದೇವರು ಈಸಾಕನ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ಅವಳಿ ಜವಳಿ ಮಕ್ಕಳನ್ನ ದೇವರು ಕೊಡ್ತಾರೆ. ಸೊ ಈ ಅಧ್ಯಾಯದಿಂದ ನಮ್ಗೆ ಸಿಗೋ ಮಾರಲು, ಸಹೋದರರೇ, ದಯವಿಟ್ಟು ಮನೇಲಿ ಏನಾನ ಪ್ರಾಬ್ಲಮ್ಸ್ ಇದ್ರೆ, ಏನೋ ಡಿಸಿಷನ್ ತಗೋಬೇಕು ಅಂದ್ರೆ ದೇವರ ಹತ್ರ ಹೋಗಿ ನಿಮ್ಮ ಹೆಂಡತಿಗೋಸ್ಕರ ಪ್ರಾರ್ಥನೆ ಮಾಡಿ. ಖಂಡಿತವಾಗ್ಲೂ ದೇವರ ಉತ್ತರ ಕೊಟ್ಟೇ ಕೊಡ್ತಾರೆ. ಮಹಿಳೆಯರು, ನಾವು ನಮ್ಮ ಮನೇಲಿ ಏನಾನ, ನಮ್ಮ ಬಾಳಲ್ಲಿ ಏನಾನ ಪ್ರಶ್ನೆ ಇದ್ರೆ ನಾವೇನ್ ಮಾಡ್ತೀವಿ? ನಾನು ಸಹ ಏನಾನ ಒಂದು ಪ್ರಾಬ್ಲಮ್ ಆದ್ರೆ ಯೋಚನೆ ಮಾಡ್ತೀನಿ, ಅಮ್ಮ ಮನೆಗೆ ಹೋಗೋಣ, ಅಕ್ಕ ಕಾಲ್ ಮಾಡೋಣ, ಅಣ್ಣ ಕಾಲ್ ಮಾಡೋಣ, ಅಥವಾ ನಾನು ತುಂಬಾ ಸಿಸ್ಟರ್ಸ್ ಫ್ರೆಂಡ್ಸ್ ಇದ್ದಾರೆ, ಆ ಸಿಸ್ಟರ್ಗೆ ಫೋನ್ ಮಾಡೋಣ, ಇವ್ರಿಗೆ ಫೋನ್ ಮಾಡೋಣ. ಇಲ್ಲಿ ರೆಬೆಕಳದು ಓದಿದ್ವಿ, ಮುದ್ದಾದ ಬೈಬಲ್ ವಾಕ್ಯ ಇಲ್ಲಿ ನಾವು ಈ ಅಧ್ಯಾಯದಲ್ಲಿ ಓದಿದ್ವಿ. ರೆಬೆಕಳು ಏನ್ ಮಾಡ್ತಾಳೆ? ಹೊಟ್ಟೆಲೇನೋ ಪ್ರಾಬ್ಲಮ್ ಆಗುತ್ತೆ, ಮಗು ಹೊಟ್ಟೆಲಿರುವಾಗ. ಅವಳು ವಿಚಾರಿಸಲು ದೇವರ ಬಳಿ ಹೋದಳು. ಮುದ್ದಾದ ವಾಕ್ಯ, ಒಂದು ಮಹಿಳೆಯಾಗಿ, ಒಂದು ತಾಯಿಯಾಗಿ ನನಗಿಷ್ಟವಾದ ವಾಕ್ಯ. ನಾನು ಅನ್ಕೋತೀನಿ ಇಲ್ಲಿರೋ ಮಹಿಳೆಯರಿಗೆಲ್ಲ ಇದು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ದೇವರ ಹತ್ರ ಹೋಗಿ ಪ್ರಾರ್ಥಿಸ್ತಾಳೆ, ದೇವರು ಆನ್ಸರ್ ಮಾಡ್ತಾರೆ. ಯಾಕಂಗ ಆಗ್ತಾ ಇದೆ ಅಂತ ಇವಾಗ ಮಗು ಜಸ್ಟ್ ನೀವು ಓದಿದ್ರಿ, ದೇವರು ಅವಳಿಗೆ ಆನ್ಸರ್ ಮಾಡ್ತಾರೆ. ಸೊ ನಮಗ ಸಿಗೋ ಮಾರಲ್ಲು, ಬಾಳಲ್ಲಿ ಏನೇ ನಮಗಾಗ್ಲಿ, ಯಾರ ಹತ್ರ ಹೋಗೋದಕ್ಕಿಂತ ಲೋಕದಲ್ಲಿ ಅಫ್ಕೋರ್ಸ್ ನಮ್ಮ ಕುಟುಂಬಗ ನಾವು ಹೋಗ್ಬೇಕು. ತಂದೆ ತಾಯಿ, ಗಂಡ, ಅಕ್ಕ, ತಂಗಿ, ಫಾದರ್, ಸಿಸ್ಟರ್ ಎಲ್ಲ ಹೋಗ್ಲೇಬೇಕು. ಮೊಟ್ಟ ಮೊದಲನೇದಾಗಿ ದೇವರ ಹತ್ರ ಹೋಗ್ಬೇಕು. ಸೊ ಅದು ಈ ಅಧ್ಯಾಯದಲ್ಲಿ ನಮ್ಗೆ ಸಿಗುತ್ತೆ. ಓಕೆ, ನಮ್ಗೆ 2 ನಿಮಿಷ ಇರೋದು. ಕ್ವಿಕ್ ಆಗಿ ನಾನು 2-3 ಪ್ರಶ್ನೆ ಕೇಳ್ತೀನಿ, ಮಕ್ಕಳು ಆನ್ಸರ್ ಮಾಡಿ. ಅಬ್ರಹಾಮನು ಸಾರಾಳನು
ಎಲ್ಲಿ ಉಳುತ್ತಾನೆ? 23ನೇ ಅಧ್ಯಾಯ 19ನೇ ವಚನ. ಎಲ್ಲಿ ಬರಿ ಮಾಡ್ತಾರೆ? ಸಾರಾಯಿ ಸತ್ತೋಗ್ತಾರಲ್ಲ. 23ನೇ ಅಧ್ಯಾಯ 19ನೇ ವಾಕ್ಯ. ಯಾರಿಗೆ ಸಿಗುತ್ತೋ ಆನ್ಸರ್ ಮಾಡಿ, ಟೈಮ್ ಇಲ್ಲ ನಮ್ಗೆ. ಮಕ್ಪೇಲದ ಜಮೀನಿನಲ್ಲಿರುವ ಗವಿಯು. Correct. ಮಕ್ಪೇಲ ಗುಹೆ. Very good. Next question. What sign did the servant ask God for identifying the right women? ಈಸಾಕನಿಗೆ ಸರಿಯಾದ ಸ್ತ್ರೀಯನ್ನು ಗುರುತಿಸಲು ಸೇವಕನು ದೇವರ ಹತ್ರ ಯಾವ ಚಿಹ್ನೆಗೆ ಕೇಳುತ್ತಾನೆ, ಯಾವ ಸೈನ್ಗೆ ಕೇಳುತ್ತಾನೆ? 24:14, 24ನೇ ಅಧ್ಯಾಯ 14ನೇ ವಚನ. ನಾನು ಯಾವ ಹೆಣ್ಣನ್ನು ನೀರು ಕೇಳಿದಾಗ ಆ ಹೆಣ್ಣು ನನಗೂ ನೀರು ಕೊಟ್ಟು ನನ್ನ ಒಂಟೆಗಳು ನೀರು ಕುಡಿಸ್ತಾಳೋ ಅವಳನ್ನ ನಾನು ಆರಿಸ್ಬೇಕು ಅಂತ ಹೇಳ್ತೀನಿ. Perfect, sir. Very good. Last question and we'll give it to Father for blessing. ಅಬ್ರಹಾಮನು ಸಾಯುವ ಮೊದಲು ಯಾರಿಗೆ ಉಡುಗೊರೆಗಳನ್ನು ಕೊಟ್ಟನು? 25:6. ತನ್ನ ದಾಸಿಯರಲ್ಲಿ ಹುಟ್ಟಿದ ಮಕ್ಕಳಿಗೆ. ಎಸ್. ಮತ್ತೆ ಅವರ ಅಫೇರ್ಸ್, ಅಬ್ರಹಾಮನ ಮರಣ ನಂತರ ಅವನ ವ್ಯವಹಾರಗಳನ್ನು ನೋಡಲು ಯಾವ ಮಗುಗೆ ಕೊಟ್ಟರು? 25:6. ಗಿಬ್ಸನ ಕಾನ್ಕ್ಯುಬೈನ್ ಮಕ್ಕಳಿಗೆ ಕೊಟ್ರು, ಬಟ್ ಅವರ ಪ್ರಾಪರ್ಟಿ, ಅವರ ಎಲ್ಲಾನು ನೋಡ್ಕೊಳ್ಳೋಕೆ ಇಸಾಕ್ಗೆ ಕೊಟ್ರು. So thank you so much to all the family. Special thanks to this family for putting effort and answering the questions. Over to Father to give us a blessing. ತಂದೆಯಾದ ದೇವರೇ, ದಿನ ನೀಡದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಿಮ್ಮ ವಾಕ್ಯದ ಮುಖಾಂತರನ್ನು ಪ್ರೇರೇಪಿಸಿದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಇಂದು ಓದಿದ ಕುಟುಂಬವನ್ನು ಹಾಗೂ ಕೇಳಿದ್ದ ಕುಟುಂಬದವರನ್ನು, ವಿಶೇಷವಾಗಿ ನಮ್ಮ ಧರ್ಮ ಕೇಂದ್ರವನ್ನು ಅರಸಿ ಆಶೀರ್ವದಿಸಿರಿ. ಹಾಗೂ ಈ ನಿಯೋಗವನ್ನು ಮುನ್ನಡೆಸುತ್ತಿರುವ ಪ್ರತಿಯೊಬ್ಬರನ್ನು ಅರಸಿ ಆಶೀರ್ವದಿಸಿರಿ. ಮಾತೆ ಮರಿಯಮ್ಮನವರೇ, ಕುಟುಂಬದ ತಾಯಿಯೇ, ಕುಟುಂಬದ ರಾಣಿಯೇ, ಎಂದಿಗೂ ನಮ್ಮ ಜೊತೆಗಿದ್ದು ನಮಗಾಗಿ ಪ್ರಾರ್ಥಿಸಿರಿ. ಈ ಪ್ರಾರ್ಥನೆಯನ್ನು ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೆನ್.